ಪ್ರಕೃತಿಯೇ ನಮ್ಮ ಮುಂದಿನ ದೇವರು ಮತ್ತು ಧರ್ಮವಾಗಿದ್ದು ಶುದ್ಧ ಗಾಳಿ, ನೀರು, ಆಹಾರ ಹಾಗೂ ಮರಗಳ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಕರುಣಾ ಜೀವ ಕಲ್ಯಾಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶಿವನಕೆರೆ ಬಸವಲಿಂಗಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ನಗರ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬೆನ್ನಲ್ಲೇ ಅನಾವಶ್ಯಕವಾಗಿ ಮರಗಳನ್ನು ಕಡಿದು ಪರಿಸರ ಹಾನಿ ಮಾಡಲಾಗುತ್ತಿದೆ. ಮನೆ ಸೌಂದರ್ಯ, ಎಲೆ ಉದುರುವಿಕೆ ಹಾಗೂ ಬೇರುಗಳ ಸಮಸ್ಯೆ ಸೇರಿದಂತೆ ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟು ನೆರಳು ನೀಡುವ ಮರಗಳನ್ನು ನಾಶಪಡಿಸುವುದು ಆತಂಕಕಾರಿ ಬೆಳವಣಿಗೆ ಎಂದರು. ಮರಗಳು ಶುದ್ಧ ಆಮ್ಲಜನಕ ನೀಡುವುದರ ಜೊತೆಗೆ ಧೂಳು ಹಾಗೂ ಕಲುಷಿತ ಅನಿಲಗಳನ್ನು ಹೀರಿಕೊಂಡು ಪರಿಸರ ಸಮತೋಲನ ಕಾಪಾಡುತ್ತವೆ. ಹಲವು ವರ್ಷ ಬೆಳೆದ ಮರವನ್ನು ಕೆಲವೇ ನಿಮಿಷಗಳಲ್ಲಿ ಕಡಿದು ಹಾಕಬಹುದು. ಆದರೆ ಅದೇ ಮರವನ್ನು ಬೆಳೆಸಲು ದಶಕಗಳೇ ಬೇಕಾಗುತ್ತದೆ. ಮರಗಳ ಸಂಖ್ಯೆ ಹೀಗೆಯೇ ಕಡಿಮೆಯಾದರೆ ಭವಿಷ್ಯದಲ್ಲಿ ಆಮ್ಲಜನಕಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗಬಹುದು ಎಂದು ಎಚ್ಚರಿಸಿದರು. ಪ್ರತಿಯೊಬ್ಬರು ಮನೆ ಮುಂದೆ ಕನಿಷ್ಠ 2 ಮರಗಳನ್ನು ಬೆಳೆಸಿ ಸಂರಕ್ಷಿಸಬೇಕು. ಅನಾವಶ್ಯಕವಾಗಿ ಮರ ಕಡಿಯುವುದನ್ನು ತಡೆಯಲು ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕ ಆಸ್ತಿ ಹಾನಿ, ನೀರು ಪೋಲು ಹಾಗೂ ಮರಗಳ ನಾಶದ ವಿರುದ್ಧ ಜನರು ಜಾಗೃತರಾಗಿ ಧ್ವನಿ ಎತ್ತಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಅರಣ್ಯಾಧಿಕಾರಿ ಕೊಟ್ರೇಶ್ವರ್, ಗೋಪಾಲ್ ಗೌಡ ಹಾಗೂ ಶ್ರೀಕಾಂತ್ ಇದ್ದರು. ನಾನು 75ನೇ ಇಸ್ವಿನಲ್ಲಿ ಸ್ಟೂಡೆಂಟ್ ಆಗಿ ಬಂದಾಗ ಅವರು ಪಂಪಾಪತಿ ಅಧ್ಯಕ್ಷರಾಗಿದ್ದರು. ಅವರು ಪಂಚೆ ಎತ್ತು ಕಟ್ಕೊಂಡು ಸ್ವತಃ ಟ್ರ್ಯಾಕ್ಟ್ರಿಯಿಂದ ಓಡಾಡ್ತಿದ್ರು ಗಿಡಗಳನ್ನ ಬೆಳೆಸೋಕ್ಕೆ. ನಾನು ಖುದ್ದು ನೋಡಿರೋದು, ನನಗೆ ಪರಮಾಶ್ಚರ್ಯ ಆಗಿತ್ತು, ಪ್ರೆಸಿಡೆಂಟ್ ಹಿಂಗೆ ಮಾಡ್ತಾರಂತ. ಅವರನ್ನು ನೆನೆಸ್ತೀನಿ ಈ ಟೈಮಲ್ಲಿ. ಬರ್ದಿರಿ ದೊಡ್ಡ ದೊಡ್ಡ ಗಿಡಗಳು ಏನಿದ್ದಾವೆ ಅವೆಲ್ಲವೂ ಅವರು ಆ ಕಾಲದಲ್ಲಿ ಹಾಕಿದ್ದ ಇದು. ಇನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ತಿಮ್ಮಕ್ಕನವರು ಅಷ್ಟು ಕೆಲಸ ಮಾಡಿದರು. ಇನ್ನು ಇತ್ತೀಚೆಗೆ ನಾವು 5-6 ವರ್ಷ 7-8 ವರ್ಷದಿಂದ ನಾವು ದಾವಣಗೆರೆಯಲ್ಲಿ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್ ಮತ್ತಿತರೆ ಪರಿಸರ ಒಕ್ಕೂಟಗಳು ಸೇರ್ಕೊಂಡ್ಬಿಟ್ಟು ನಾವು ಸಾಕಷ್ಟು ಗಿಡಗಳನ್ನು ಹಾಕುವಂಥ ಪ್ರಯತ್ನ ಮಾಡ್ತಿದ್ವಿ. ಪ್ರತಿ ವರ್ಷ 1,500-2,000 ಗಿಡ. ಹಿಂದಿನ ಸಾರಿ 1,650 ಗಿಡ ಹಾಕಿದ್ವಿ. ಅದ್ರಾಗ 1,065 ಗಿಡ ಉಳಿದಿದ್ದಾವೆ. ಈ ಥರದ ಪ್ರಯತ್ನಗಳನ್ನು ನಾವು ಮಾಡ್ತಿದ್ವಿ. ಅದ್ರ ಬಗ್ಗೆ ಡೀಟೇಲಾಗಿ ಒಂದಿಷ್ಟು ನಮ್ಮ ಕೊಟ್ರೇಶ್ ಅಂತ ಬರ್ತಾರೆ, ಅವರು ಹೇಳ್ತಾರೆ. ಆದರೆ ಈಗ ಬಂದಿರೋದು ಏನು ಅಂತಂದರೆ ಸಮಸ್ಯೆ ಬಂದರು ನೋಡ್ರಿ ಕೊಟ್ರೇಶ್ ಅವರೇ. ಈಗ ಆಮೇಲೆ ನಾವು ಗಿಡ ಹಾಕಿರೋದ್ರ ಬಗ್ಗೆ ಹೇಳ್ರಂತೆ. ಈಗ ಮುಖ್ಯವಾಗಿ ಅಲ್ಲಲ್ಲಿ ನಮ್ಮನೆ ದಾವಣಗೆರೆಯಲ್ಲಿ 2 ಕಡೆ ದೊಡ್ಡ ದೊಡ್ಡ ಮರಗಳನ್ನು ಕಡ್ದಿದ್ದಾರೆ. ಅದ್ರ ಬಗ್ಗೆ ಗೌಡರು ಡೀಟೇಲ್ಸ್ ಹೇಳ್ತಾರೆ, ನಿಮಗೆ ಚಿತ್ರಗಳನ್ನು ಕೊಡ್ತಾರೆ. ನಮಗೆ ಗಮನಕ್ಕೆ ಬರದೆ ಇನ್ನೂ ಎಷ್ಟೋ ಮರಗಳು ಕಡ್ದಿರ್ಬೋದು ಅಥವಾ ಕಡಿತಿರ್ಬೋದು. ಈಗ ಕಡ್ದಿದ್ದಾಗೋಯ್ತು, ಮುಂದಾದರೂ ಇದು ಕಡಿಬಾರದು. ಯಾಕೆಂದರೆ ಮರಗಳ ಎಷ್ಟು ಆಕ್ಸಿಜನ್ ಕೊಡುತ್ತೆ, ಎಷ್ಟು ನೆರಳು ಕೊಡುತ್ತೆ, ಎಷ್ಟು ಸೌಂದರ್ಯದ ಪ್ರತೀಕ, ಇದನ್ನು ನಾವು ಮನಗಾಣಬೇಕು. ಮರ ಇಲ್ಲ ಅಂತಂದರೆ ನಮ್ಮ ಜೀವನನೇ ಇಲ್ಲ, ಆಕ್ಸಿಜನ್ ಇಲ್ಲ, ಏನೂ ಇಲ್ಲ. ಒಂದು ಕಡೆಯಿಂದ ವೆಸ್ಟರ್ನ್ ಘಾಟ್ಸ್ ಅಂತ ಅಮೂಲ್ಯವಾದ ದೊಡ್ಡ ಫಾರೆಸ್ಟನ್ನೇ ಸಂಹಾರ ಮಾಡೋಂಥ ದೊಡ್ಡ ಪ್ರಯತ್ನ ಅಭಿವೃದ್ಧಿ ಯೋಜನೆಗಳ ಮೂಲಕ ಆಗ್ತಾಯಿದೆ. ಅಟ್ಲೀಸ್ಟ್ ಅದು ದೊಡ್ಡ ಕತೆ. ಅಟ್ಲೀಸ್ಟ್ ನಮ್ಮ ದಾವಣಗೆರೆಯಲ್ಲಿ ನಾವು ಹಾಕಿ ಬೆಳೆಸಿರುವಂಥ ಗಿಡ ಮರಗಳು ಖಂಡಿತ ಉಳಿಬೇಕು. ಈ ವರ್ಷ ಮಳೆ ಸಕಾಲಿಕವಾಗಿ ಬರದೇ ಇರೋ ಕಾರಣ ಈ ವರ್ಷ ನಾವು 1,500 ಮಾತ್ರ ಗಿಡಗಳನ್ನು ನೆಡೋದಕ್ಕೆ ಈ ವರ್ಷ ಅವಕಾಶ ಆಗಿದೆ. ದಾವಣಗೆರೆಯಲ್ಲಿ ಈಗ DRL ಸ್ಕೂಲ್ನ ಕಾಂಪೌಂಡ್ನಲ್ಲಿ, ಆಮೇಲೆ ರಸ್ತೆ ಬದಿಗಳಲ್ಲಿ, ಆಮೇಲೆ ಸಿದ್ದೇಶ್ವರ ಬಡಾವಣೆ, ಆನಂತರದಲ್ಲಿ ಬನಶಂಕರಿ ಬಡಾವಣೆ, ಇಷ್ಟು ಬಡಾವಣೆಗಳಿಂದ ಸೇರಿ ನಾವು ಈಗ 1,500 ಗಿಡಗಳನ್ನು ಈ ವರ್ಷದಲ್ಲಿ ನೆಟ್ಟಿದ್ದೀವಿ. ಆಮೇಲೆ ಈ ಜನಗಳಲ್ಲಿ ಸ್ವಲ್ಪ ಕಾಳಜಿ ಭಾಳ ಕಡಿಮೆ ಆಗಿಬಿಟ್ಟಿದೆ ಇವಾಗ. ಅವರು ಬಸವಲಿಂಗಪ್ಪನವರು ಹೇಳ್ದಂಗೆ ಮನೆ ಮುಂದುಗಡೆ ನಮ್ಮ ಸೌಂದರ್ಯ ಹಾಳಾಗುತ್ತೆ ಅಂತ ಮರಗಳನ್ನು ಭಾಳಷ್ಟು ಕಡ್ದು ಹಾಕ್ತಕ್ಕಂಥ ಒಂದು ಇದಿದೆ. ಅದಕ್ಕೆ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಅವರಿಗೆ ಬೇಕಾಗಿರ್ತಕ್ಕಂಥ ಗಿಡಗಳನ್ನು ನಾವು ಅವ್ರ ಮನೆ ಮುಂದೆ ನೆಟ್ಟುಕೊಟ್ರೆ ಅವರು ಆ ಗಿಡಗಳನ್ನು ಕಾಪಾಡ್ತಾರೆ ಅಂತ. ಅಂದರೆ ಅವ್ರಿಗೆ ಯಾವುದೋ ಒಂದು ಸಬ್ಗೆ ಗಿಡ ನೆಡಬೇಕು ಅಂತ ಇರುತ್ತೆ ಅವ್ರಿಗೆ. ನಾವು ತಗೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಮಾವಿನ ಗಿಡನೋ ಬೇವಿನ ಗಿಡನೋ ಹಾಕಿದರೆ ಅವರು ಅದನ್ನ ಕಡ್ದು ಹಾಕ್ತಾರೆ. ಹಾಗೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಮರಗಳನ್ನು ಹಾಕಿ ಕೊಡೋ ಪ್ರಯತ್ನಗಳನ್ನು ಕಾರ್ಪೊರೇಷನ್ ವತಿಯಿಂದ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಫಾರಿನ್ನಲ್ಲಿ ಈಗೇನು ಗಿಡಗಳನ್ನು ರೀಪ್ಲೇಸ್ ಮಾಡಿದರು ಅಂತ ಹೇಳಿದ್ರಲ್ಲ, ಆ ಒಂದು ಪ್ರಯತ್ನ ಈಗ ಆಂಧ್ರ ಪ್ರದೇಶದ ಅಮರಾವತಿ ಅಂತ ಏನು ಹೊಸದಾಗಿ ರಾಜಧಾನಿ ಮಾಡ್ತಾ ಇದ್ದಾರಲ್ಲ, ಆ ಪ್ರದೇಶದಲ್ಲಿ ಅವ್ರೇನು ಮಾಡಿದ್ದಾರೆ ಅಂದರೆ, ಈ ರಸ್ತೆ ವೈಡನಿಂಗ್ ಮಾಡಬೇಕಾದ್ರೆ ಮರಗಳು ಅಡ್ಡ ಬಂದಿರತಕ್ಕಂಥ ಮರಗಳನ್ನ ಅವನು ಕ್ಲೀನಾಗಿ ತಗೊಂಡೋಗಿ ಆ ಮರಗಳನ್ನು ರಸ್ತೆನ ಅಗಲ ಮಾಡಿ ಆ ರಸ್ತೆ ಬದಿಗಳಲ್ಲಿ ನೆಡ್ತಕ್ಕಂಥ ಪ್ರಯತ್ನಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಆ ಥರದ ಪ್ರಯತ್ನಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಮನೆಗಳಿಗೆ
ಅಡ್ಡಾಗ್ತಾ ಇದೆ, ಅಂದರೆ ಮನೆ ಚೆನ್ನಾಗಿ ಕಾಣೋದಿಲ್ಲ ಅಂತೇಳಿ ಕಳೆದವ್ರು ತುಂಬ ಇದ್ದಾವೆ. ಈಗ ಮೊನ್ನೆ ತಾನೇ ಉದಾಹರಣೆ ಇವ್ರು ಚನ್ನಬಸಪ್ಪವ್ರ ಮನೆ ಹತ್ತಿರ ಮೂಕರ ಶಾಲೆ ಏನಿದೆ ಅಲ್ಲಿ ಕಡಿತಾ ಇದ್ದರು. ಶ್ರೀಕಾಂತ್ ನಾವು ಸೇರಿ ಅದನ್ನು ನಿಲ್ಲಿಸ್ಬಿಟ್ಟು ತಕ್ಷಣ RF ಫೋನ್ ಮಾಡಿ ಅವ್ರು ಬಂದು ಅದು ನಿಲ್ಲಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿದೆ. ನಂಬರ್ 1ನೇದಾಗಿ BIT ರೋಡಲ್ಲಿ ದೊಡ್ಡ ಬಿಲ್ಡಿಂಗ್ ಆಗಿದೆ. BIT ಕಾಲೇಜಿಂದ ಈ ಕಡೆಗೆ ಮನೆ ಅಂಗಡಿ ಮುಂದ್ಗಡೆ ಇದೆ, ಚೆಂದ ಕಾಣೋದಿಲ್ಲ ಅಂತ ಮರ ಕಡಿದರು. ಅದನ್ನು ತಕ್ಷಣವೇ ನಾನು RFOಗಾಗಲಿ DFO ತಿಳಿಸಿ ತಕ್ಷಣ DC ಸಹಿತ ಅದಕ್ಕೆ ನಮಗೆ ಸ್ಪಂದನೆ ಮಾಡಿ ಕೋರ್ಟ್ ಥ್ರೂ ಮಾಡಿ ಅವ್ರಿಗೆ ದಂಡ ಹಾಕಿ ಕೋರ್ಟಲ್ಲಿ ದಂಡ ಕಟ್ಟಿಸಿದ್ರು. ಆಮೇಲೆ ಇನ್ನೊಂದು ಅಥಣಿ ಕಾಲೇಜ್ ಹತ್ರ ಒಂದು ಮರ ಕಟ್ಟಿದ್ರು ಬೆಳಗ್ಗೆ ಮುಂಚೆ 6 ಗಂಟೆಗೆ. ಅದು ಸಹಿತ ಇಮಿಡಿಯೇಟ್ಲಿ ನಾವು ಅರಣ್ಯ ಇಲಾಖೆಗೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಭಾರಿ ಗಮನ ತಗೊಂಡು ಅವನ್ನ ಕರೆಸಿ ಅವನಿಗೆ ಅರೆಸ್ಟ್ ಮಾಡಿ ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವನು ಕರೆದಂಥ ಸಾಮಾನುಗಳನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಲ್ಲಿ ದಂಡ ಕಟ್ಟಿಸಿದ್ರೆ ಏನು ಗೊತ್ತಿಲ್ಲ, ದಂಡ ಕಟ್ಟಿಸಿದ್ದೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನಾನೇ ಅದಕ್ಕೆ ಮಾಧ್ಯಮ ಸಾಕ್ಷಿಯಾಗಿ ಹಾಕಿರೋದು. ಈ ರೀತಿ ಅನೇಕ ಮರಗಳನ್ನು ಕಡಿಯುವಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಅರಣ್ಯ ಇಲಾಖೆಯವರು ಹೆಚ್ಚಿನ ಗಮನ ತಗೊಳ್ಬೇಕು. ಕೆಲವರು ಏನಿಲ್ಲ ನೋಡಿ ಹೋಗ್ತಕ್ಕಂಥದ್ದಲ್ಲ, ಅವ್ರು ಎಷ್ಟೋಗಳು ಹಂಗೆ ಮಾಡ್ತಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಮಾಡಿಬಿಟ್ಟು ದಾವೆ ಹೂಡಿ ಅವ್ರ ಮೇಲೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ಭಯ ಇರುತ್ತೆ. ಹಾಗಾಗಿ ಸುಮಾರು 19 ವರ್ಷ ಕಳೆದಿದೆ. ಇಲ್ಲಿ ನಾವು ನೋಡ್ಕೊಂತ ಬಂದಂಗೆ ನಾವು ಪರಿಸರ ಹೋರಾಟಗಾರರು ಅಂತೇಳಿ 29 ವರ್ಷ ಸಾರಿ 29 ವರ್ಷ ಪ್ರಮುಖವಾಗಿ BB ರಸ್ತೆ ಅಗಲೀಕರಣ ಒಂದು ಬಿಟ್ಟರೆ ಇನ್ನು ಯಾವ ರಸ್ತೆನೂ ಕೂಡ ದಾವಣಗೆರೆ ಜಿಲ್ಲಾಡಳಿತ ಅಗಲೀಕರಣ ಮಾಡಿಲ್ಲ. ಹದಡಿ ರೋಡು ಅದನ್ನು ಕೂಡ ನಾವು ಅಗಲೀಕರಣಕ್ಕೆ ಅಂತ ಕೇಳಿದಾಗ ಕೇವಲ ಒಂದು 3 ಅಡಿ ಅಷ್ಟೇ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ರು. ತಾವು ನೋಡ್ದಂಗೆ ಜನತಾವಣೆ ಆಫೀಸ್ ಲೈನಲ್ಲಿ ಅಲ್ಲಿ ಏನಿದೆಯಲ್ಲ ಅದು ಗಿಡಗಳು ನಾವು ಹಾಕ್ಸಿದ್ವಿ. ಇವತ್ತು ಗಿಡಗಳು ಅಷ್ಟು ಸುಂದರವಾಗಿದೆ. IT ಕಾಲೇಜ್ ರಸ್ತೆ ಜನತಾವಣೆ ಆಫೀಸ್ ಮುಂದೆ ಮಾಗನೂರು ಬಸಪ್ಪ ಅವರು ಇದ್ರ ಹತ್ರ, ಅದೇ ರೀತಿ ಅರುಣಾ ಸರ್ಕಲಲ್ಲೂ ಕೂಡ ನಾವೇ ಹಾಕ್ಸಿದ್ವಿ. ಇಲ್ಲಿ ಒಂದು ಮುಖ್ಯವಾಗಿ ಏನಂದರೆ ಇವರು ಬರೀ ಸಿಮೆಂಟ್ ರೋಡ್ ಕಾನ್ಸೆಪ್ಟ್ ಅಂತ ಹಾಕ್ಕೊಂಡು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಎಲ್ಲೂ ಹೊಡಿತಿಲ್ಲ. ಗಿಡಕ್ಕೆ ಈಗ ನಗರದಲ್ಲಿ ಎಲ್ಲೇ ಹೋದ್ರೂ ಕೂಡ ಎಲ್ಲೂ ಕೂಡ ಗಿಡ ನೆಡಕ್ಕೆ ಜಾಗನೇ ಬಿಡ್ತಾ ಇಲ್ಲ. ಮುಖ್ಯವಾಗಿ ಅಲ್ಲಿ UGD ಕೇಬಲ್ಲು, UGD ಲೈನು, ಜಲಸಿರಿ ಒಂದು, ಅಂದರೆ UG ಕೇಬಲ್ ಕರೆಂಟ್. ನಾವೇನಾದ್ರು ಒಂದು ಹಾರೆಕೋಲ್ ಹಾಕಿದ್ರೆ ತಕ್ಷಣ ಕರೆಂಟ್ ಹೊಡೆಯುತ್ತೆ. ಆ ವ್ಯವಸ್ಥೆ ದಾವಣಗೆರೆಯಲ್ಲಿ ಇದೆ. ಎಲ್ಲೂ ಕೂಡ ರಸ್ತೆ ಅಕ್ಕಪಕ್ಕ ಗಿಡ ಹಾಕಕ್ಕೆ ಜಾಗನೇ ಬಿಡ್ತಿಲ್ಲ. ಎಷ್ಟು ಈಗ ಚರ್ಚ್ ರಸ್ತೆ ನೋಡ್ತಿರ್ಬೋದು, BIT ರಸ್ತೆ ನೋಡ್ತಿರ್ಬೋದು, ಅಥವಾ ಈ ಕಡೆ KEB ಸರ್ಕಲ್ ರೋಡ್ ನೋಡ್ತಿರ್ಬೋದು, ಶಿವಪ್ಪ ಸರ್ಕಲ್, ಯಾವ ರೋಡನ್ನು ನೋಡ್ರಿ ಎಲ್ಲೂ ಕೂಡ ಗಿಡ ನೆಡಕ್ಕೆ ಜಾಗನೇ. ಆಮೇಲೆ ವಾಟನೇ ಕೊಡ್ತಾ ಇಲ್ಲ ಅವರು. ನೀರೆಲ್ಲ ರಸ್ತೆ ಮೇಲೆ, ಗಿಡಗಳಿಗೆ ಹೋಗಕ್ಕೆ ಎಲ್ಲೂ ಕೂಡ ಅವಕಾಶನೇ ಕೊಡ್ತಿಲ್ಲ. ಇದ್ರ ಜೊತೆಗೆ ಈಗ ಗೋಪಾಲ್ಗೌಡ ಸರ್ ಹೇಳಿದಂಗೆ MCC B ಬ್ಲಾಕಲ್ಲಿ ಒಂದು ಮರ ಸುಮಾರು ಒಂದು 4 ಮರ ಕಡಿದಿದ್ದಾರೆ. ಎಷ್ಟು ಹಾರಿಕೆ ಉತ್ತರ ಕೊಡ್ತಾರೆ ಅಂದರೆ ದೊಡ್ಡವರು ಇದ್ದಾರೆ, ಅವ್ರಿಗೇನು ಮಾಹಿತಿನೇ ಗೊತ್ತಿಲ್ಲ. ಹಂಗಾರೆ ಅದಕ್ಕೆ ಅಂತ ಮಹಾನಗರ ಪಾಲಿಕೆ ಇದೆ, ಅವರು ಅರ್ಜಿ ಕೊಡಬೇಕು. ಅರಣ್ಯ ಇಲಾಖೆ ಇದ್ದಾರೆ, ನೋಡ್ತಾರೆ, ಬಂದು ಕಡಿಲೇಬೇಕಾದ ಅನಿವಾರ್ಯ ಇದ್ರೆ ನಾವು ಯಾರು ಪರಿಸರ ವಿರೋಧಿಗಳಲ್ಲ. ಅವ್ರಿಗೆ ಹೌದು ಗಿಡ ಮರ ಸಾಮಾನ್ಯ, ಅವರಿಗೆ ಕಸ ಗುಡ್ಸೋಕ್ಕಾಗಲ್ಲ ಅಂತ ಟೊಂಗೆ ಕಡಿತಾರೆ. ಮನೆ ಹತ್ರ ತೊಟ್ಟಿ ಒಳಗೆ ಮನೆ ಒಳಗೆ ಬಂದಿದೆ ಅಂತ ಇಡೀ ಮರನೇ ಕಡಿತಾರೆ. ಮೊನ್ನೆ ಎಲ್ಲೋ ಒಂದು ಕಾಮಗಾರಿ ಮಾಡ್ತಿದ್ದಾರೆ, ಆ ತಾಯಿ ಬೇರನ್ನೇ ಕಟ್ ಮಾಡಿಬಿಡ್ತಾರೆ. ತಾಯಿ ಬೇರೆ ಕಟ್ ಮಾಡಿದ ಕೂಡ ಅದು ಗಿಡ ಆಟೋಮೆಟಿಕ್ ವಾಲ್ಬಿಡುತ್ತೆ. ಅಲ್ಲಿ ಏನಾಗುತ್ತೆ, ಪರಿಸರದವ್ರು ಬಿಡಲಿಲ್ಲ ಅಂತ ಹೇಳೋದು, ಗಿಡ ಬೀಳಿಸ್ಬಿಡೋದು. ಚರಂಡಿ ಕಾಮಗಾರಿ ಎಲ್ಲ ಕಡೆ ಇದೇ ವ್ಯವಸ್ಥೆ ಮಾಡೋದು. ನಾವು ಇಂಜಿನಿಯರ್ಗಳು ಅಷ್ಟು ಹೇಳಿದ ಮೇಲೆ ಮೊದಲು ಕಾಂಕ್ರೀಟ್ ಹಾಕ್ತಿದ್ರು. ಸತೀಶ್ ಸರ್ ಅಂತ ಅವರಿಗೆ SC ಅವರಿದ್ದಾಗ ರಿಕ್ವೆಸ್ಟ್ ಮಾಡಿದ ಮೇಲೆ ಅವರೀಗ ಅದನ್ನು ಏನು ಸ್ಯಾಂಡು ಆಮೇಲೆ ಜಲ್ಲಿ ಹಾಕ್ಬಿಟ್ಟು ಪೇವರ್ಸ್ ಹಾಕ್ತಾರೆ. ಅದು ಒಂದು ನೀರಿಂಗು ಒಂದು ವ್ಯವಸ್ಥೆಗೆ ಒಂದು ಸ್ವಲ್ಪ ಪರವಾಗಿಲ್ಲ. ಅದ್ರ ಜೊತೆಗೆ ಈ ಹಿಂದೆ ಮಂಜುನಾಥ್ ಬಳ್ಳಾರಿ ಅವರು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತರಿದ್ದಾಗ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಇಡೀ ದಾವಣಗೆರೆ ಸಿಟಿಯಾಗಿರ್ತಕ್ಕಂಥ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉದ್ಯಾನವನಗಳಿದ್ದಾವೆ ಅಲ್ಲಿ ಇಂಗುಗುಂಡಿ ನಿರ್ಮಾಣ ಮಾಡಿರಿ ಅಂತ ಹೇಳಿದ್ವಿ. ಇಂಗುಗುಂಡಿ ನಿರ್ಮಾಣ ಮಾಡಿದ್ರು, ಅದು ಮೇಂಟೆನೆನ್ಸ್ ಇಲ್ಲ.